ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಸುನೀತಾ. ಇವತ್ತಿನ ಸ್ಪೆಷಲ್ ರೆಸಿಪಿ 3 ಟೈಪ್ ಲಡ್ಡು. ಒಂದು ರವೆ ಲಡ್ಡು, ಒಂದು ದಾಲ್ ಲಡ್ಡು, ಅದು ನಾನು ಹೇಳ್ತೇನೆ ಯಾವ ದಾಲ್ ಅಂತ, ಮತ್ತು ಒಂದು ಅಕ್ಕಿ ಲಡ್ಡು. ಅಕ್ಕಿ ಲಡ್ಡು ಅಂದರೆ ಈ ಕ್ರಿಸ್ಮಸಲ್ಲಿ ಸಿಗ್ತದಲ್ವಾ, ಅದು ಲಡ್ಡು ಮಾಡ್ತಿದ್ದೇನೆ. ಸೊ 3 ಟೈಪ್ ಲಡ್ಡೂಸ್ ಮಾಡ್ತಿದ್ದೇನೆ. ತುಂಬ ಸಿಂಪಲ್ ಉಂಟು, ಏನು ಅದು ಬೇಗ ಅಂದರೆ ಬೇಗ ಆಗ್ತದೆ, ಏನು ತುಂಬ ಟೈಮ್ ಎಲ್ಲ ತಾಗೋದಿಲ್ಲ ಇದಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡುವ. ನೀವು ಸಹ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಬನ್ನಿ ಈಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲಿಗೆ ನಾವು ರವೆ ಉಂಡೆ ಮಾಡೋ ವಿಧಾನವನ್ನು ನೋಡುವ. ಮೊದಲಿಗೆ ಒಂದು ಬಾಣಲಿಗೆ ತುಪ್ಪ ಹಾಕಿ, ಒಂದು 5 ಟೀ ಸ್ಪೂನ್ ತನಕ ಹಾಕಿ, ಇದಕ್ಕೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ. ಈಗ ಸ್ವಲ್ಪ ದ್ರಾಕ್ಷಿ ಡ್ರೈ ಗ್ರೇಪ್ಸ್ ಅನ್ನು ಹಾಕಿ ಫ್ರೈ ಮಾಡಿ. ಈಗ ರವೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಕರೆಕ್ಟಾಗಿ ಫ್ರೈ ಮಾಡಿ. ಕಾಯಿ ತುರಿ ಹಾಕಿ ಸ್ವಲ್ಪವೇ, ಜಾಸ್ತಿ ಅಲ್ಲ, ಮಿಕ್ಸ್ ಮಾಡಿ. ಈಗ ಇದಕ್ಕೆ ಶುಗರ್ ಪೌಡರ್ ಆ್ಯಡ್ ಮಾಡಬೇಕು. ಒಂದು 5-6 ಸ್ಪೂನ್ ಶುಗರ್ ಪೌಡರ್ ಅನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪವೇ ಹಾಲನ್ನು ಹಾಕಿ, ಹಾಲು ಫಸ್ಟ್ಗೆ ಕುದಿಸಿ ಇಡಬೇಕು. ಇದು ಬಿಸಿ ಇರುವಾಗಲೇ ನಾವು ಇದು ಲಡ್ಡು ಮಾಡಬೇಕು, ಇಲ್ಲದಿದ್ರೆ ಮತ್ತೆ ಆಗುದಿಲ್ಲ. ಈಗ ಲಡ್ಡುದ ಶೇಪಿಗೆ ಇದನ್ನು ಮಾಡಿ ನೋಡಿ, ಹೀಗೆ ಮಾಡಿ. ನಮ್ಮ ರವೆ ಲಡ್ಡು ರೆಡಿಯಾಗಿದೆ, ತುಂಬ ಒಳ್ಳೆಯದಾಗ್ತದೆ. ನೆಕ್ಸ್ಟ್ ಈಗ ನಾವು ಮೂಗ್ ದಾಲಿದು ಲಡ್ಡು ಮಾಡುವ. ಇದು ಕೂಡ ಸುಲಭ ಉಂಟು. ಮೊದಲಿಗೆ ಮೂಗ್ ದಾಲನ್ನು ಫ್ರೈ ಮಾಡಿ ಇಡೀರಿ. ಈಗ ಒಂದು ಮಿಕ್ಸಿಗೆ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಇದೀಗ ಫೈನ್ ಪೌಡರ್ ಆಗೋ ತನಕ ಗ್ರೈಂಡ್ ಮಾಡಿ. ಈಗ ನಾವು ಕ್ಯಾಶು ಮತ್ತು ಡ್ರೈ ಗ್ರೇಪ್ಸ್ ಅನ್ನು ಫ್ರೈ ಮಾಡಿ ಇಡುವ. ಈ ಪೌಡರ್ ಅನ್ನು ಒಂದು ಅರ್ಧ ಕಪ್ ಅಷ್ಟು ಶುಗರ್ ಪೌಡರ್ಗೆ ಹಾಕಿ, ಇದರ ಮೇಲೆ ಫ್ರೈಡ್ ಕ್ಯಾಶು ಮತ್ತು ಕಿಶ್ಮಿಶ್ ಅನ್ನು ಹಾಕಿ, ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪವೇ ಘೀ ಹಾಕಿ ಮಿಕ್ಸ್ ಮಾಡಬೇಕು. ಆಗ ನಾವು ಹಾಲು ಹಾಕಿದಲ್ಲ, ಇದಕ್ಕೆ ನಾವು ಸ್ವಲ್ಪ ನಾವು ಫ್ರೈ ಮಾಡಿದ್ದು ಇದುಂಟಲ್ಲ, ಗೋಡಂಬಿದು ಎಣ್ಣೆ ಉಂಟಲ್ಲ, ಅದರಲ್ಲೇ ಇದು ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡಬೇಕು. ಇದು ಬಿಸಿ ಇರುವಾಗಲೇ ಉಂಡೆಗಳನ್ನು ಮಾಡಬೇಕು. ಸ್ವಲ್ಪ ಜಾಗ್ರತೆ ವಹಿಸಿ ಅಷ್ಟೇ. ನಮ್ಮ ಮೂಗ್ ದಾಲ್ ಲಡ್ಡು ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾನು ರೈಸ್ ಲಡ್ಡು ಮಾಡ್ತಿದ್ದೇನೆ. ಇದು ಕ್ರಿಸ್ಮಸ್ಗೆಲ್ಲ ಮಾಡ್ತಾರಲ್ವಾ ಹೆಚ್ಚಾಗಿ, ಆ ಲಡ್ಡು. ಅದಕ್ಕೆ ಮೇಯ್ನ್ ಆಗಿ ಯೂಸ್ ಆಗೋದು ಇದೇನಂದರೆ ಫ್ರೈಡ್ ರೈಸ್ ಫ್ಲವರ್, ಅಂದರೆ ಹುರಿದ ಅಕ್ಕಿ ಹುಡಿ. ಇದು ಈ ಫ್ಲವರ್ ಮಿಲ್ಲಲ್ಲಿ ಎಲ್ಲ ಸಿಗ್ತದೆ, ಎಲ್ಲಿ ಸಹ ಸಿಗುವುದಿಲ್ಲ ಇದು. ಫ್ಲವರ್ ಮಿಲ್ ಅಥವಾ ಇಲ್ಲಿ ಜೆರೋಸದಲ್ಲಿ ಅಲ್ಲೆಲ್ಲ ಸಿಗ್ತದೆ. ಜೆರೋಸ ಕಂಪನಿಯಲ್ಲೆಲ್ಲ ಉಂಟಲ್ಲ, ಅಲ್ಲಿ ಎಲ್ಲ ಸಿಗ್ತದೆ. ಬೇರೆ ಹೆಚ್ಚು ನಾರ್ಮಲ್ ಶಾಪಲ್ಲೆಲ್ಲ ಸಿಗುವುದಿಲ್ಲ ಇದು ಮತ್ತು ಡಿಸೆಂಬರಲ್ಲಿ ಮಾತ್ರ ಸಿಗೋದು, ಬೇರೆ ಮಂತಲ್ಲಿ ಅಷ್ಟು ಸಿಗೋದಿಲ್ಲ ಹಾಗೆ. ಓಕೆ, ಇದನ್ನು ಯೂಸ್ ಮಾಡಿ ನಾವೀಗ ರೈಸ್ ಲಡ್ಡು ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋ ರೆಸಿಪಿಯನ್ನು. ಈಗ ನಾವು ಅಕ್ಕಿ ಲಡ್ಡು ಮಾಡೋ ವಿಧಾನವನ್ನು ನೋಡುವ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1/2 kg ಬೆಲ್ಲ ತೆಗೆದು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಅದನ್ನು ಮೆಲ್ಟ್ ಮಾಡಿ. ಬೆಲ್ಲ ಫುಲ್ಲಿ ಮೆಲ್ಟ್ ಆಗಬೇಕು. ಈಗ ಇದನ್ನು ಸ್ಟ್ರೈನ್ ಮಾಡಿ.
ಸ್ಟ್ರೈನ್ ಆದ ನಂತರ ಇದಕ್ಕೆ ಅರ್ಧದಷ್ಟು ಕೋಕೋನಟ್ ಕಾಯಿ ತುರಿಯನ್ನು ಹಾಕಿ. ಈಗ ಇದಕ್ಕೆ ಹುರಿದ ಗೇರು ಬೀಜವನ್ನು ಹಾಕಿ. ಈಗ ನಾವು ತಂದಿಟ್ಟ ಅಕ್ಕಿ ಹುರಿಯನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿ. ಮೊದಲು ಸ್ಪೂನ್ನಲ್ಲಿ ಮಾಡಿ, ಯಾಕೆಂದ್ರೆ ತುಂಬಾ ಬಿಸಿ ಇರ್ತದೆ ಅದು. ನಂತರ ಕೈಯಲ್ಲಿ ಉಂಡೆ ಮಾಡಿದ್ರೆ ಆಗ್ತದೆ. ಇದನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಬೆಲ್ಲದಲ್ಲಿ ಉಪ್ಪು ಇರ್ತದಲ್ವಾ, ಮತ್ತೆ ಜಾಸ್ತಿ ಬರ್ತದೆ. ಈಗ ಉಂಡೆಗಳನ್ನು ಮಾಡಿ. ಬಿಸಿ ಇರ್ತದೆ ಆದ್ರೂ ಮಾಡಿ. ತಣ್ಣಗಾದ ನಂತರ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ರೌಂಡ್ ಶೇಪ್ ಬರುದಿಲ್ಲ, ಅದು ತುಂಬಾ ಹಾರ್ಡ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ರೈಸ್ ಲಡ್ಡು ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ಲೈಕ್ ಆದರೆ ನನಗೆ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.